ನಮಸ್ಕಾರ ಸ್ನೇಹಿತರೆ. ಗಂಡನನ್ನು ಬಿಟ್ಟು ಒಂಟಿ ಜೀವನ ನಡೆಸುತ್ತಿದ್ದ ನನ್ನ ಜೀವನದಲ್ಲಿ ಒಬ್ಬ ಯುವಕ ಬಂದ. ನನಗಿಂತ ಚಿಕ್ಕವನೇ ಆದರೂ ಅಡ್ಜಸ್ಟ್ ಮಾಡಿಕೊಂಡು ಒಂದೇ ದಿನ ಅಲ್ವಾ ಏನಾಗಲ್ಲ ಅಂತ ಮನೆಯೊಳಗೆ ಬಿಟ್ಟುಕೊಂಡೆ. ಆದರೆ ಮುಂದೆ ನನ್ನ ಜೀವನದಲ್ಲಿ ನಡೆದಿದ್ದೇ ಬೇರೆ. ನನ್ನ ಹೆಸರು ಆಶಾ ಅಂತ. ನನಗೆ 34 ವರ್ಷ ವಯಸ್ಸು. ನಾನಿರೋದು ಬೆಂಗಳೂರಿನ ಒಂದು ಪ್ರಸಿದ್ಧ ಏರಿಯಾದಲ್ಲಿ. ನನಗೆ ವರುಣ್ ಎನ್ನುವವನ ಜೊತೆಯಲ್ಲಿ ಮದುವೆಯಾಗಿ ಡಿವೋರ್ಸ್ ಕೂಡ ಆಗಿದೆ. ನಾನೊಬ್ಬ ಒಂಟಿ ಮಹಿಳೆ. ಧೈರ್ಯವಾಗಿ ಜೀವನದಲ್ಲಿ ಮುನ್ನುಗ್ಗುತ್ತಿದ್ದೇನೆ. ನಾನೀಗ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಾ ಇದ್ದೀನಿ. ಹೇಗೋ ನನ್ನ ಜೀವನ ನಡೆಯುತ್ತಿದೆ. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಒಂದು ಟೀ ಅಂಗಡಿ ಇದೆ. ಆ ಟೀ ಅಂಗಡಿಯ ಹತ್ತಿರ ತುಂಬಾನೇ ಪುಂಡ ಪೋಖರಿಗಳ ಕಾಟ. ಅವರು ಡೈಲಿ ನನ್ನನ್ನು ರೇಗಿಸುವುದು ಮಾಡುತ್ತಿದ್ದರು. ನಾನು ಕೂಡ ಒಂಟಿ ಮಹಿಳೆ. ಏನು ಮಾಡೋಕೆ ಆಗುತ್ತೆ ಅಂತ ಸುಮ್ಮನಾಗುತ್ತಿದ್ದೆ. ಒಂದು ದಿನ ಹೀಗೆ ರೋಡಲ್ಲಿ ನಡೆದುಕೊಂಡು ಹೋಗಬೇಕಾದರೆ ಇಬ್ಬರು ಹುಡುಗರು ನನ್ನನ್ನು ರೇಗಿಸೋಕೆ ಸ್ಟಾರ್ಟ್ ಮಾಡಿದರು. ನಾನು ತಲೆ ತಗ್ಗಿಸಿಕೊಂಡು ತುಂಬಾನೇ ಜೋರಾಗಿ ನಡೆಯೋಕೆ ಸ್ಟಾರ್ಟ್ ಮಾಡಿದೆ. ಹಿಂದುಗಡೆ ಹುಡುಗರು ಕಿರುಚಾಡುತ್ತಿರುವ ಸೌಂಡ್ ಬಂತು. ಏನು ಅಂತ ಹಿಂತಿರುಗಿ ನೋಡಿದರೆ ಒಬ್ಬ ಹುಡುಗ ಆ ಪೋಲಿ ಹುಡುಗರಿಗೆ ಹೊಡೆಯುತ್ತಿದ್ದ. ನಾನು ಮನೆಗೆ ಹೋದೆ. ನನಗೆ ಆ ಹುಡುಗ ಯಾರು ಎಂದು ಕುತೂಹಲ ಮೂಡಿತು. ಆ ಹುಡುಗನಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಬಂದೆ ಎಂದು ಕೊಂಚ ನೋವಾಯಿತು. ಆ ಹುಡುಗ ನಮ್ಮ ಮನೆಯ ಎದುರುಗಡೆ ಮನೆಯವನು ಎಂದು ನನಗೆ ತಿಳಿಯಿತು. ಅವನ ಹೆಸರು ಸುನಿಲ್. ಆ ಹುಡುಗ ತುಂಬಾನೇ ಸೋಂಬೇರಿಯಾಗಿದ್ದ. ಫ್ರೆಂಡ್ಸ್ ಜೊತೆ ಸುತ್ತಾಡುವುದೇ ಅವನ ದಿನದ ಕೆಲಸವಾಗಿತ್ತು. ಹೀಗೆ ರೋಡಲ್ಲಿ ಒಂದು ದಿನ ಒಬ್ಬನ ಬಳಿ ಜಗಳವಾಡುತ್ತಿದ್ದಾಗ ನಾನು ಆತನನ್ನು ಮಾತನಾಡಿಸಿದೆ. ಏನು, ಯಾವಾಗಲೂ ಜಗಳವಾಡುವುದೇ ನಿನ್ನ ಕೆಲಸ ಎಂದು ಕೇಳಿದೆ. ಆತ ಹೇಳಿದ, ಅವನು ಕಾಲೇಜು ಹುಡುಗಿಗೆ ರೇಗಿಸುತ್ತಿದ್ದ. ಅದಕ್ಕೆ ಆತನ ಬಳಿ ಜಗಳವಾಡುತ್ತಿದ್ದೇನೆ. ನಾನು ನಗುನಗುತ್ತಾ ಅಲ್ಲಿಂದ ಹೊರಟೆ. ಹುಡುಗ ತುಂಬಾ ಒಳ್ಳೆಯವನು, ನೋಡೋಕೆ ಮುದ್ದಾಗಿದ್ದಾನೆ. ನನಗೆ ಸೈಲೆಂಟ್ ಆಗಿ ಅವನ ಮೇಲೆ ಪ್ರೀತಿ ಹುಟ್ಟೋಕೆ ಶುರುವಾಯಿತು. ದೂರದಿಂದಲೇ ಆತನ ನಡವಳಿಕೆಯನ್ನು ಗಮನಿಸುತ್ತಾ ಬಂದೆ. ಹುಡುಗ ತುಂಬಾನೇ ಒಳ್ಳೆಯವನು. ಆತನನ್ನು ಮದುವೆಯಾಗುವವರು ತುಂಬಾನೇ ಲಕ್ಕಿ. ಆ ಅವಕಾಶ ನನಗಿಲ್ಲವೆಂದು ಬೇಸರವಾಗಿತ್ತು. ಅವತ್ತು ತುಂಬಾನೇ ಜೋರಾಗಿ ಮಳೆ ಬರುತ್ತಿತ್ತು. ಮಳೆಯಿಂದ ತಪ್ಪಿಸಿಕೊಳ್ಳಲು ಸುನಿಲ್ ನಮ್ಮ ಮನೆಯ ಹಿಂದಿನ ಬಾಗಿಲಿನಲ್ಲಿ ನಿಂತಿದ್ದ. ನಾನು ಕಿಟಕಿಯಿಂದ ನೋಡಿ ಬಾಗಿಲು ತೆಗೆದೆ. ಯಾಕೋ ಇಲ್ಲೇ ನಿಂತಿದ್ದೀಯಾ? ಮನೆ ಇಲ್ಲೇ ಇದೆ ಅಲ್ವಾ, ಮನೆಗೆ ಹೋಗಬಹುದಲ್ಲ ಎಂದು ಹೇಳಿದೆ. ಆತ, ಇಲ್ಲ ಆಂಟಿ, ಮನೆಯಲ್ಲಿ ಯಾರೂ ಇಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದಕ್ಕೆ ಇಲ್ಲಿ ನಿಂತುಕೊಂಡಿದ್ದೀನಿ. ಮಳೆ ನಿಂತ ತಕ್ಷಣ ಹೊರಟು ಹೋಗ್ತೀನಿ ಎಂದು ಹೇಳಿದ. ನಾನು ಆಂಟಿ ತರ ಕಾಣಿಸ್ತೀನೇನೋ ಎಂದು ಆತನನ್ನು ಕೇಳಿದೆ. ಇಲ್ಲ ಸಾರಿ, ಸಡನ್ ಆಗಿ ಏನಂತ ಕರಿಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಆಂಟಿ ಅಂದುಬಿಟ್ಟೆ ಎಂದ. ನನಗೂ ನಿನಗೂ ಬರೀ 4 ವರ್ಷ ಡಿಫರೆನ್ಸ್ ಕಣೋ, ಅಷ್ಟಕ್ಕೆ ಆಂಟಿ ಅಂತೀಯಾ? ಇರಲಿ ಬಿಡು, ಪರವಾಗಿಲ್ಲ ಎಂದು ಹೇಳಿದೆ. ನನ್ನನ್ನು ನೋಡಿ ಆತನಿಗೆ ಏನಾಗುತ್ತಿತ್ತೋ ಗೊತ್ತಿಲ್ಲ. ಆತ ನನ್ನನ್ನು ಒಂಥರ ನೋಡಕೆ ಶುರು ಮಾಡಿದ. ಯಾಕೋ ಹಂಗೆ ನೋಡ್ತಿದ್ದೀಯಾ? ಏನು ಬೇಕು ಹೇಳು, ನಾಚಿಕೆ ಬೇಡ ಎಂದು ಕೇಳಿದೆ. ಆತ ಎದ್ದು ರೂಮ್ಗೆ ಹೋದ. ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದ. ಹೋಗುತ್ತಿದ್ದಂತೆಯೇ ರೂಮ್ ಡೋರ್ ಲಾಕ್ ಮಾಡಿದ. ನಾನು ನಿಮ್ಮನ್ನು ತುಂಬಾ ದಿನದಿಂದ ನೋಡುತ್ತಿದ್ದೇನೆ. ನೀವು ನನ್ನನ್ನು ನೋಡುತ್ತಿದ್ದೀರಿ ಅಂತ ನನಗೆ ಗೊತ್ತು. ಪ್ಲೀಸ್ ಆಟ ಆಡಿಸಬೇಡಿ, ಬನ್ನಿ ಎಂದು ಕರೆದ. ನಾನು ತಡ ಮಾಡದೆ ಮಂಚದ ಮೇಲೆ ಹೋದೆ. 30 ನಿಮಿಷ ಆಯಿತು. ರೂಮ್ನಿಂದ ಹೊರಗೆ ಬಂದಾಗ ಮಳೆ ಕಡಿಮೆಯಾಗಿತ್ತು. ಸುನಿಲ್ ಅಪ್ಪ ಅಮ್ಮ ಬಂದಿದ್ದರು. ಆತ ಹಿಂದುಗಡೆ ಬಾಗಿಲಿನಿಂದ ಹೊರಟು ಹೋದ. ತುಂಬಾ ದಿನಗಳ ನಂತರ ನಾನು ತೃಪ್ತಿಯಾಗಿದ್ದೇನೆ. ಹೀಗೆ ದಿನಾಲೂ ಹಿಂದುಗಡೆ ಬಾಗಿಲಿನಿಂದ ಮನೆಗೆ ಸುನಿಲ್ ಬರುತ್ತಿದ್ದ. ಅರ್ಧ ಗಂಟೆ, 1 ಹವರ್ ಈ ರೀತಿ ಇಬ್ಬರು ಒಟ್ಟಿಗೆ ಸಮಯ ಕಳೆಯುತ್ತಿದ್ದೆವು. ನನ್ನ ಜೀವನದಲ್ಲಿ ಸುಖ, ಖುಷಿ ಮತ್ತು ಪ್ರೀತಿ ಎಲ್ಲವನ್ನೂ ಆತ ನನಗೆ ಕೊಡುತ್ತಿದ್ದ. ಹೀಗೆ ಎಲ್ಲಾ ಚೆನ್ನಾಗಿದ್ದಾಗ ಸುನಿಲ್ ಮದುವೆ ಆಯಿತು. ಆತ ನನ್ನ ಮನೆಗೆ ಬರುವುದು ನಿಲ್ಲಿಸಿದ. ಅವನಿಲ್ಲದೆ ನನ್ನ ಜೀವನ ಖಾಲಿ ಅನಿಸೋಕೆ ಶುರುವಾಯಿತು. ಹೀಗೆ 2 ತಿಂಗಳಾದ ಮೇಲೆ ನನಗೆ ತಿಳಿಯಿತು ನಾನು ಬಸರಿಯಾಗಿದ್ದೀನಿ ಅಂತ. ಈ ವಿಷಯವನ್ನು ಸುನಿಲ್ ಹತ್ತಿರ ಹೇಳೋಣ, ಅವನಿಗೆ ಒಂದು ಸರ್ಪ್ರೈಸ್ ಕೊಡೋಣ, ಅವನು ತುಂಬಾ ಖುಷಿಪಡುತ್ತಾನೆ ಅಂತ ಅಂದುಕೊಂಡಿದ್ದೆ. ಒಂದು ದಿನ ಸುನಿಲ್ ಮನೆಗೆ ಬಂದ. ನನಗೆ ತುಂಬಾ ಖುಷಿಯಾಯಿತು. ಅವನು ಯಾಕೋ ಸಪ್ಪಗಿದ್ದ, ಮುಖ ಗಂಟು ಹಾಕಿಕೊಂಡಿದ್ದ. ಯಾಕೋ ಮುಖ ಗಂಟು ಹಾಕೊಂಡಿದ್ದೀಯಾ? ಬಾ, ನಿಂಗೊಂದು ಸರ್ಪ್ರೈಸ್ ಇದೆ, ನಗು ಒಂದು ಸ್ವಲ್ಪ ಎಂದು ಹೇಳಿದೆ. ಆತ ಖುಷಿಯಾಗಿರಲಿಲ್ಲ.
ಯಾಕೋ ನಿನ್ನ ಹೆಂಡತಿ ಏನಾದ್ರೂ ಅಂದ್ಲಾ? ತಲೆ ಕೆಡಿಸಿಕೊಳ್ಳಬೇಡ, ನಾನಿದ್ದೀನಲ್ವಾ? ಬಾ ಒಳಗೆ ಹೋಗೋಣನ ಎಂದೆ. ಆತನಿಗೆ ನಾನು ಬಸರಿಯಾಗಿರುವುದು ಹೇಳೋಣ ಅಂತ ಅಂದುಕೊಂಡಿದ್ದೆ. ಆದರೆ ಅವನು ಎಲ್ಲವನ್ನೂ ಮರೆತು ಬಿಡೋಣ ಎಂದು ಹೇಳಿದ. ಯಾಕೋ ಏನಾಯಿತು ಎಂದು ಕೇಳಿದೆ. ಈಗ ನನಗೆ ಮದುವೆಯಾಗಿದೆ, ಮುಂಚಿನ ತರ ಇರೋಕೆ ಆಗಲ್ಲ, ಅರ್ಥ ಮಾಡಿಕೋ ಎಂದು ಹೇಳಿದ. ಏನು ಕಾಮಿಡಿ ಮಾಡ್ತಿದ್ದೀಯಾ ತಾನೆ ಎಂದೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಎದುರುಗಡೆ ಸಿಕ್ಕಿದರೂ ಪರಿಚಯ ಇಲ್ಲದವರ ತರ ಹೊರಟು ಹೋಗು ಎಂದು ಹೇಳಿದ. ಆಯ್ತು ಎಂದೆ. ಏನು ಸರ್ಪ್ರೈಸ್ ಅಂದಲ, ಏನು ಹೇಳು ಎಂದು ಕೇಳಿದ. ಏನಿಲ್ಲ ಬಿಡು ಎಂದು ಅಳುತ್ತಾ ಸುಮ್ಮನಾದೆ. ಅವನು ಮನೆಯಿಂದ ಹೊರಟ. ಅವನು ಹೋಗುತ್ತಿದ್ದ ದಾರಿಯನ್ನು ನೋಡಿಕೊಂಡು ಅಳುತ್ತಾ ನಿಂತುಕೊಂಡೆ. ಆಗ ನನಗೆ 3 ತಿಂಗಳು. ನಾನು ಆ ವಿಷಯವನ್ನು ಅವನ ಹತ್ತಿರ ಹೇಳಲಿಲ್ಲ. ನನ್ನ ಮನೆಯನ್ನು ಖಾಲಿ ಮಾಡಿಕೊಂಡು ಬೇರೆ ಮನೆಗೆ ಹೊರಟೆ. ಈ ವಿಷಯ ಯಾವುದು ಸುನಿಲ್ಗೆ ತಿಳಿದಿಲ್ಲ. ನನ್ನಿಂದಾಗಿ ಆತನ ಜೀವನ ಹಾಳಾಗಬಾರದು ಎಂದು ತೀರ್ಮಾನ ಮಾಡಿ ಅವನಿಂದ ದೂರವಾದೆ. ಈಗ ನಾನು ಮತ್ತು ನನ್ನ ಮಗಳು ಖುಷಿಯಾಗಿ ಜೀವನವನ್ನು ನಡೆಸುತ್ತಿದ್ದೇವೆ. ಸುನಿಲ್ ನೆನಪಾಗದ ದಿನವಿಲ್ಲ. ಆದರೆ ನನ್ನ ಜೀವನವನ್ನು ನನ್ನ ಮಗಳಿಗೋಸ್ಕರ ನಡೆಸುತ್ತಿದ್ದೀನಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.